ಧಾರವಾಡದ ಮೂಕ ಬಾಲಕಿ ನಾಜ್ಮಿನ್ ರಾಮಪುರ ಯಾವುದೇ ತರಬೇತಿ ಪಡೆಯದೆ ರಾಜ್ಯ ಮಟ್ಟದ ಚೆಸ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ. ಮೂಲತಃ ಧಾರವಾಡದ ಸಂಗೊಳ್ಳಿ ರಾಯಣ್ಣ ನಗರದ ನಿವಾಸಿಯಾಗಿದ್ದು ನಾಜ್ಮಿನ್ ರಾಮಪುರ ಹುಟ್ಟಿನಿಂದಲೇ ಮಾತನಾಡಲು ಬರುವುದಿಲ್ಲ, ಕಿವಿಯೂ ಕೇಳಿಸುವುದಿಲ್ಲ. ಆದರೂ ಕೂಡ ಕರ್ನಾಟಕ ಕ್ರೀಡಾಕೂಟದ ಕಿವುಡ ಮಕ್ಕಳ ವಿಭಾಗದ ಚೆಸ್ ಪಂದ್ಯಾವಳಿಯಲ್ಲಿ ಸಾಧನೆ ಮಾಡಿ ಸೈ ಎನಿಸಿಕೊಂಡಿದ್ದಾಳೆ. ನಗರದ ಹೊನ್ನಮ್ಮ ಶಿಕ್ಷಣ ಸಂಸ್ಥೆಯ ಕಿವುಡ ಮಕ್ಕಳ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ 10ನೇ ತರಗತಿ ಓದುತ್ತಿರುವ ನಾಜ್ಮಿನ್ ಚೆಸ್ನಲ್ಲಿ ಸಾಕಷ್ಟು ಪ್ರಶಸ್ತಿ ಪಡೆದಿದ್ದಾರೆ. ಹೊಸ ವರ್ಷದಂದು 2020 ಜನವರಿ 8ರಿಂದ 12ರವರೆಗೆ ನಡೆಯುವ 22ನೇ ರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ನಾಜ್ಮಿನ್ ಭಾಗವಹಿಸುತ್ತಿದ್ದಾರೆ. ತಂದೆ ಜೈಲಾನಿ ಅವರಿಗೆ ಚದುರಂಗದಲ್ಲಿ ಮೊದಲಿನಿಂದಲೂ ಆಸಕ್ತಿ. ಹೀಗಾಗಿ ಹಿರಿಮಗನ ಜೊತೆಗೆ ಬಿಡುವಿನ ವೇಳೆ ಚೆಸ್ ಆಡುವ ರೂಢಿ ಇಟ್ಟುಕೊಂಡಿದ್ದಾರೆ. ಆಟ ನೋಡಿ ಕಲಿತ ನಾಜ್ಮಿನ್ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಬೆಂಗಳೂರಿನಲ್ಲಿ 2015ರಲ್ಲಿ ನಡೆದ 12ನೇ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಪ್ರಥಮ ಸ್ಥಾನ, 2017, 18 ಹಾಗೂ 19ರಲ್ಲಿ ಮೈಸೂರು, ಗದಗ, ವಿಜಯಪುರದಲ್ಲಿ ನಡೆದ 14, 15 ಮತ್ತು 16ನೇ ಕರ್ನಾಟಕ ವಿಶ್ವವಿದ್ಯಾಲಯದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ 3 ಹಾಗೂ 1ನೇ ಸ್ಥಾನ ಪಡೆದಿದ್ದಾರೆ. ನನ್ನ ಮತ್ತು ನನ್ನ ತಂದೆ ಆಟ ನೋಡಿ ಕಲಿತಿದ್ದಾರೆ. ಅದು ನಮಗೆ ದೊಡ್ಡ ಹೆಮ್ಮೆ. ಆದರೆ ಗೌರ್ಮೆಂಟ್ ಇವರಿಗಾಗಿ ಯಾವುದೇ ಸೌಲಭ್ಯ ಮಾಡಿಕೊಳ್ಳಲಿಲ್ಲ. ಅದಕ್ಕೆ ಇಂತಹ ಮಕ್ಕಳಿಗಾಗಿ ಏನಾದರೂ ಸೌಲಭ್ಯ ಮಾಡಿಕೊಡಿ. ಮಧ್ಯಪ್ರದೇಶದಲ್ಲಿ ನಡೆದ 18ನೇ ರಾಷ್ಟ್ರೀಯ ಚೆಸ್ ಚಾಂಪಿಯನ್ ಸ್ಪರ್ಧೆಯಲ್ಲಿ 2ನೇ ಸ್ಥಾನ, ಜೈಪುರದಲ್ಲಿ ಸೀನಿಯರ್ ಮತ್ತು ಜೂನಿಯರ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಪ್ರಥಮ ಸ್ಥಾನ ಪಡೆಯುವ ಮೂಲಕ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ. ಗೆಲುವಿನ ಬಂಗಾರಿಗೆ